ಬೆಂಗಳೂರು ಜಿಲ್ಲಾ ಸಾಹಿತ್ಯೋತ್ಸವದ 2 ದಿವಸದ ಕಾರ್ಯಕ್ರಮ ಇವತ್ತು ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಮತ್ತು ಎದುರು ಕುಳಿತಿರುವ ಎಲ್ಲ ಮಹನೀಯರೇ, ನಾನು ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೆ ಮಾನ್ಯ ಮಂತ್ರಿಗಳು ನನ್ನನ್ನು ಎಲ್ಲೋ ಒಂದು ಕಡೆ ತಡೆದು ನಿಲ್ಲಿಸಿದ್ದರಿಂದ ನನಗೆ ನಿರೀಕ್ಷಿತ ಸಮಯದಲ್ಲಿ ಬರಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲ ಆಯೋಜಕರನ್ನು ನಾನು ಕ್ಷಮಿಸಬೇಕು ಅಂತ ಕೇಳಿಕೊಳ್ತೇನೆ. ಆದರೆ ಸಾಯಂಕಾಲ ಬಂದಿದ್ದೇನೆ, ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ, ಸಂತೋಷಪಟ್ಟಿದ್ದೇನೆ. ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮ SSF ನಡೆಸ್ತಿರುವಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಲ್ಲಿವರೆಗೆ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಇದು ಸಂಪೂರ್ಣ ಯಶಸ್ಸನ್ನು ಕಾಣಲಿ ಅಂತ ನಾನು ಭಗವಂತನನ್ನು ಪ್ರಾರ್ಥಿಸ್ತೇನೆ. ಒಂದು ಮಾತು ಹೆಚ್ಚು ಮಾತಾಡುವ ಸಮಯ ಅಲ್ಲ ಇದು ಅಂತ ನನಗೆ ಗೊತ್ತಿದೆ. ನನ್ನ ಮನೆ 25 ವರ್ಷದಿಂದ ಡೆಲ್ಲಿಲಿದ್ದೀನಿ. ನಾನು ಡೆಲ್ಲಿಯಲ್ಲಿ ಸಾಮಾನ್ಯವಾಗಿ ನನಗೆ ಸಮಯ ಇದ್ದಾಗೆಲ್ಲ ಗುರುವಾರ ಸಾಯಂಕಾಲ ನಾನು ನಿಜಾಮುದ್ದೀನ್ ದರ್ಗಕ್ಕೆ ಹೋಗಿ ಅಲ್ಲಿ ಕವಾಲಿಗಳನ್ನು ಕೇಳ್ತೀನಿ. ನಾನು ಸುಮಾರು 7 ಗಂಟೆಗೆ ಹೋದರೆ ರಾತ್ರಿ 2-3 ಗಂಟೆವರೆಗೆ ಕುಳಿತು ಅಲ್ಲಿ ಕವಾಲಿ ಹಾಡುವವರು ಜಮ್ಮು ಕಾಶ್ಮೀರದಿಂದ ಬರ್ತಾರೆ, ಪಂಜಾಬಿನಿಂದ ಬರ್ತಾರೆ, ಉತ್ತರ ಪ್ರದೇಶದಿಂದ ಬರ್ತಾರೆ, ಬಿಹಾರದಿಂದ ಬರ್ತಾರೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ರಾಜಸ್ಥಾನದಿಂದ ಬರ್ತಾರೆ. ಅದನ್ನೆಲ್ಲ ಕೇಳುವಾಗ ನನಗೆ ಅನ್ನಿಸಿದ್ದು, ಜಗತ್ತಿನ ಸಂಗೀತ ಕ್ಷೇತ್ರಕ್ಕೆ ಮುಸಲ್ಮಾನರ ಕೊಡುಗೆ ಬಹಳ ದೊಡ್ಡದಿದೆ ಅಂತ, ಬಹಳ ದೊಡ್ಡದಿದೆ. ಅದರ ವೇರಿಯೇಷನ್ಸ್ ಇರ್ಬೋದು. ಅಲ್ಲಾಹು ಅಲ್ಲಾಹು ಹಾಡನ್ನು ಈಗ ನಾನು ಕೇಳಿದೆ. ಅದನ್ನು ಪಾಕಿಸ್ತಾನದ ಗಾಯಕರು ಹಾಡುವ ರೀತಿ ಕೇಳಿದರೆ ಅಲ್ಲ ತಾನೇ ಪ್ರತ್ಯಕ್ಷನಾಗಿ ನಮ್ಮ ಹತ್ರ ಬಂದು ಮಾತಾಡಬೇಕು, ಅಷ್ಟು ಚಂದ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಹಿಂದೂಸ್ತಾನಿ ಸಂಗೀತಕ್ಕೆ, ಮುಘಲರ ಕಾಲದಲ್ಲಿ ಬೆಳೆದ ಹಿಂದೂಸ್ತಾನಿ ಸಂಗೀತಕ್ಕೆ ಮುಸಲ್ಮಾನರ ಕೊಡುಗೆ ಬಹಳ ದೊಡ್ಡದು. ಅದು ಇವತ್ತು ಭಾರತೀಯ ಸಂಗೀತವಾಗಿದೆ. ಎಲ್ಲಿಂದಲೇ ಬರಲಿ, ಭಾಷೆಗಳು ಎಲ್ಲಿಂದಲೇ ಬರಲಿ, ಸಮುದಾಯಗಳು ಎಲ್ಲಿಂದಲೇ ಬರಲಿ, ಅವರೆಲ್ಲರೂ ಭಾರತೀಯರಾದಾಗ ನಾವೆಲ್ಲರೂ ಕೂಡ ಒಂದಾಗಿರ್ತೀವಿ. ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕುವಂಥ ಕಲೆಯನ್ನು ಕಲ್ತ್ಕೊಳ್ಬೇಕಾಗ್ತದೆ. ಅದಕ್ಕೆ ಕನ್ನಡದ ಮಹಾಕವಿ ಕುವೆಂಪು ಅವರು ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದರು. ಆದರೆ ಕಾರಣಾಂತರಗಳಿಂದ ದ್ವೇಷ ಹೆಚ್ಚಿಸುವಂಥ ರಾಜಕಾರಣ ಬೆಳೀತಾ ಇರುವಾಗ ನಾವೆಲ್ಲರೂ ತುಂಬ ಎಚ್ಚರದಿಂದ ನಮ್ಮ ಬೆಳವಣಿಗೆಗಳನ್ನು ಕಾಪಾಡಿಕೊಳ್ಬೇಕು ಮತ್ತು ಬೆಳವಣಿಗೆಯನ್ನು ಸಾಧಿಸಿಕೊಳ್ಬೇಕು ಅಂತ ನನಗೆ ಅನ್ನಿಸಿದ್ದರಿಂದ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಳೆದ 6 ತಿಂಗಳ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 50 ಪುಸ್ತಕಗಳನ್ನು ರಿಲೀಸ್ ಮಾಡಿದೆ. ನಾನು ಯಾವುದು ಅಂತಂದರೆ ಕರ್ನಾಟಕದ ಸೌಹಾರ್ದ ಸಂಸ್ಕೃತಿಯ ಮೇಲೆ, ಆದಿಲ್ ಶಾಹಿಗಳು ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆ, ಬಿಜಾಪುರದ ಆರ್ಕಿಟೆಕ್ಚರಿಗೆ ಹಿಂದೂ ಮುಸ್ಲಿಂ ಅಂತ ನಾವು ಹೇಳ್ತೇವೆ ಅದು ಕೊಟ್ಟ ಕೊಡುಗೆ, ಆಮೇಲೆ ಬಹುಮನಿ ಸುಲ್ತಾನರು ಬರೆದಂಥ ಸಾಹಿತ್ಯ, ಇದೆಲ್ಲ ಕನ್ನಡದ ಸಾಹಿತ್ಯ. ಇದು ಮಂಗಳೂರಿನಲ್ಲಿ ತುಳು ಮಾತಾಡುವವರಿಗೆ ಗೊತ್ತಿದೆ, ಅಲ್ಲಿ ಅನೇಕ ದೈವಗಳು, ಭೂತಗಳು ಅವು ಮುಸಲ್ಮಾನ ದೈವಗಳು. ಮುಸಲ್ಮಾನ ಸಂಸ್ಕೃತಿಯ ಒಳಗಡೆ ಅಂಥ ದೈವಗಳು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದೆ ನನಗೆ. ಹಿಂದೂ ಸಂಸ್ಕೃತಿಯ ಒಳಗಡೆ ಒಬ್ಬ ಮುಸಲ್ಮಾನ ದೈವ ಕಂಡ್ರೆ ಅವನನ್ನು ಹೇಗೆ ಪ್ರಾರ್ಥಿಸಬೇಕು ಅಂತ ಹಿಂದೂಗಳಿಗೆ ಗೊತ್ತಿಲ್ಲ. ಯಾಕಂದರೆ ಯಾವ ಮಂತ್ರಕ್ಕೂ ಕೂಡ ಆ ದೈವ ಒಗ್ಗುವುದಿಲ್ಲ. ಆದರೆ ಹಿಂದೂಗಳಿಗೆ ಮತ್ತು ಮುಸಲ್ಮಾನರಿಗೆ ಕಡಲಿಗೆ ಹೋಗುವ ಯಾರೇ ಆದರೂ ಆಶೀರ್ವದಿಸುವ ಮುಸಲ್ಮಾನ ದೈವಗಳನ್ನು ತುಳುನಾಡು ಸೃಷ್ಟಿಸಿಕೊಂಡಿದೆ ಅಂತಂದರೆ ಹೇಗೆ ನಾವು ಒಟ್ಟಿಗೆ ಬದುಕಿದ್ದೀವಿ ಎಂಬುದರ ಸೂಚನೆಗಳಿವು. ಇದು ಇವತ್ತಿನ ಮಕ್ಕಳಿಗೆ ಅರ್ಥ ಆಗಬೇಕು, ಹೈಸ್ಕೂಲ್ ಮಕ್ಕಳಿಗೆ ಅರ್ಥ ಆಗಬೇಕು, ಕಾಲೇಜಿನ ಮಕ್ಕಳಿಗೆ ಅರ್ಥ ಆಗಬೇಕೆಂಬ ಕಾರಣಕ್ಕೆ 50 ಪುಸ್ತಕ ನಾನು ತಂದಿದ್ದೇನೆ. ಇನ್ನೂ 50 ಪುಸ್ತಕ ಅಂದರೆ ಒಟ್ಟು 100 ಪುಸ್ತಕ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಇದು ನಾವೆಲ್ಲರೂ ನಡಿಬೇಕಾದಂಥ ಹಾದಿ. ಸೌಹಾರ್ದ, ಒಂದು ಭಿನ್ನಾಭಿಪ್ರಾಯಗಳು ವೈಯಕ್ತಿಕ ಮಟ್ಟದಲ್ಲಿ ಇರ್ತದೆ, ಆದರೆ ಸಮುದಾಯ ಮಟ್ಟದಲ್ಲಿ, ಕೋಮು ಮಟ್ಟದಲ್ಲಿ ಇರುವುದಿಲ್ಲ. ನಾವೆಲ್ಲರೂ ಒಟ್ಟಾಗಿ ಬದುಕದೆ ಹೋದರೆ ಎಲ್ಲರೂ ಕೂಡ ನಾಮಾವಶೇಷ ಆಗುವಂಥ ಸಾಧ್ಯತೆ ಇರುವುದರಿಂದ ಅಂಥ ಕೆಲಸಗಳನ್ನು ನಾವು ಮಾಡಬೇಕು. ಆ ಕಾರಣದಿಂದಲೇ ನಿಮ್ಮಂಥವ್ರು ಕರೆದಾಗ ಭಾಳ ಸಂತೋಷದಿಂದ ನಾನು ಬಂದು ಭಾಗವಹಿಸ್ತೇನೆ. ಮತ್ತು ನಿಮ್ಮ ಮಾತು, ನಿಮ್ಮ
ಹಾಡುಗಳ ಪ್ರೆಸೆಂಟೇಷನ್, ಬಹುಮಾನ, ಕಾರ್ಯಕ್ರಮ ಯೋಜನೆ, ಇತರ ಎಲ್ಲದರಿಂದ ಕೂಡ ನಾವು ಕಲಿತೇವೆ. ಅದಕ್ಕೋಸ್ಕರ ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಸಂಘಟಕರಿಗೆ ಕೂಡ ನಾನು ಕರ್ನಾಟಕ ಸರ್ಕಾರದ ಪರವಾಗಿ, ನಾನು ಕರ್ನಾಟಕದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಂತಂದರೆ ಅದು ಕ್ಯಾಬಿನೆಟ್ ಸಚಿವರ ರ್ಯಾಂಕ್ನಲ್ಲಿದೆ ಇದು. ಆದ್ದರಿಂದ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಸಂಘಟಕರಿಗೆ ನನ್ನ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾಷೆಗಳು, ನಾನಿಲ್ಲಿ ಬರುವಕ್ಕೆ ಮೊದಲು ನಮ್ಮ ಅಲ್ತಾಫ್ ಸಾಹೇಬರು ಸಿಕ್ಕಿದ್ರು ನನಗೆ. ಅವರು ಹೇಳಿದ್ರು 4-5 ಭಾಷೆಗಳು ಇಲ್ಲಿ ಬಂದು ಅವರೆಲ್ಲ ಹಾಡ್ತಾರೆ. ಮಲಯಾಳ ಇರ್ತದೆ, ಉರ್ದು ಇರ್ಬೋದು, ಅರೇಬಿಕ್ ಇರ್ಬೋದು, ಪರ್ಷಿಯನ್ ಇರ್ಬೋದು, ಅಥವಾ ಇನ್ಯಾವುದೋ ಕನ್ನಡ ಅಂತೂ ಇದ್ದೇ ಇರ್ತದೆ. ಈ ಅನೇಕ ಭಾಷೆಗಳ ಸಂಗಮ ಭೂಮಿ ಇದೆಯಲ್ಲ, ಇದು ನಿಜವಾದ ಭಾರತ. ಇದು ನೀವು ಕರ್ನಾಟಕದ ಒಳಗಡೆ, ದೇಶ ಬಿಟ್ಟುಬಿಡಿ, ಕರ್ನಾಟಕದ ಒಳಗಡೆಯೇ ಇವತ್ತು 290 ಭಾಷೆ ಇದೆ. ಕರ್ನಾಟಕದ ಒಳಗಡೆ 290 ಲ್ಯಾಂಗ್ವೇಜಸ್ ವಿ ಹ್ಯಾವ್, 290. ಇನ್ ಇಂಡಿಯಾ, ಇಫ್ ಯು ಸಿ ದ ಸೆನ್ಸಸ್ ಆಫ್ 2011, 2011 ಜನಗಣತಿ ನೋಡಿದರೆ ಭಾರತ ದೇಶದಲ್ಲಿರುವ ಒಟ್ಟು ಭಾಷೆಗಳ ಸಂಖ್ಯೆ 19,568, 19,568 ಮದರ್ ಟಂಗ್ಸ್ ವಿ ಹ್ಯಾವ್. ಎಷ್ಟು ರಿಚ್ ಆಗಿದೆ ನೋಡಿ ನಮ್ಮ ದೇಶ. ಅದರಲ್ಲಿ ಭಾರತದ ಸಂವಿಧಾನದ 8th ಶೆಡ್ಯೂಲ್ ಅಂತ ಹೇಳ್ತೀವ, 8th ಶೆಡ್ಯೂಲ್ನಲ್ಲಿ ಸೇರಿಸಿದ ಭಾಷೆಗಳು ಕೇವಲ 22. ಅವು ಸಂರಕ್ಷಿತವಾಗಿವೆ. ಕನ್ನಡ ಇದೆ, ತಮಿಳ್ ಇದೆ, ತೆಲುಗು ಇದೆ, ಗುಜರಾತಿ ಇದೆ, ಮರಾಠಿ ಇದೆ, ಬಂಗಾಲಿ ಇದೆ, ಇದೆಲ್ಲ ರಾಜ್ಯ ಭಾಷೆಗಳು. ನಮ್ಮ ಕನ್ಸರ್ನ್ ಯಾವುದು ಅಂತಂದರೆ ರಾಜ್ಯ ಭಾಷೆಗಳು ಹೇಗೆ ಉಳ್ಕೊಳ್ತವೆ, ಆದರೆ 8ನೇ ಶೆಡ್ಯೂಲ್ನಲ್ಲಿ ಸೇರಿದ 22 ಭಾಷೆಗಳನ್ನು ಬಿಟ್ಟರೆ ಉಳಿದ 19,400 ಭಾಷೆಗಳಿದೆಯಲ್ಲ, ಇದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇದು ಬಹಳ ಇಂಪಾರ್ಟೆಂಟ್. ಇಂಥ ಕಾರ್ಯಕ್ರಮಗಳು, ಮಲ್ಟಿಲಿಂಗ್ವಲ್ ಕಾರ್ಯಕ್ರಮಗಳು ಯಾಕೆ ಅಂತಂದರೆ, ನನ್ನಂಥವನಿಗೆ ಯಾಕೆ ಇದು ಬಹಳ ಬಹಳ, ನಾನು ಇದನ್ನು ನೀವೆಲ್ಲ ಇದ್ದೀರಿ ಎಂಬ ಕಾರಣಕ್ಕೆ ಹೇಳ್ತಾ ಇಲ್ಲ, ನನ್ನ ಎದೆಯಾಳದ ಭಾವಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಇದು ಯಾಕೆ ಮುಖ್ಯ ಆಗ್ತದೆ ಅಂತಂದರೆ, ಟುಡೇ ವಿ ಆರ್ ವಿಟ್ನೆಸ್ಸಿಂಗ್ ದ ಡೆತ್ ಆಫ್ ಲ್ಯಾಂಗ್ವೇಜಸ್. ಭಾರತ ದೇಶದಲ್ಲಿ ಇಂಗ್ಲೀಷಿನ ಪ್ರಭಾವದಿಂದ ಜಗತ್ತಿನಾದ್ಯಂತ ಹರಡಿರುವ ಮಾರುಕಟ್ಟೆಯ ಭಾಷೆ ಇಂಗ್ಲೀಷಿನಿಂದಾಗಿ ಭಾರತ ದೇಶದ ಅನೇಕ ಭಾಷೆಗಳು ಇವತ್ತು ಸಾಯ್ತಾ ಇದ್ದಾವೆ. ಒಂದು ಭಾಷೆ ಸತ್ತಿತು ಅಂತಂದರೆ ಒಂದು ಸಂಸ್ಕೃತಿ ಸತ್ತು ಹೋಯಿತು ಅಂತ ಅರ್ಥ. ತಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ ಒಂದು ವರದಿಯ ಪ್ರಕಾರ ರಿಲೀಸ್ ಮಾಡಿದ ಒಂದು ವರದಿಯ ಪ್ರಕಾರ ಭಾರತ ದೇಶದಿಂದ ಈಗಾಗಲೇ 254 ಭಾಷೆಗಳು ಕಾಣೆಯಾಗಿವೆ, ಸತ್ತೋಗಿವೆ. ಅವು ಕರ್ನಾಟಕದಲ್ಲಿ ಸುಮಾರು 53 ಭಾಷೆಗಳು ಮುಂದಿನ 30 ವರ್ಷದಲ್ಲಿ ಸತ್ತು ಹೋಗ್ತವೆ. ಕೊಡವ ಭಾಷೆ, ಕೊರಗ ಭಾಷೆ, ಬಡಗ ಭಾಷೆ, ಇನ್ನು ಇತರ ಅನೇಕ ಭಾಷೆಗಳು ಸಾಯುವುದರೊಟ್ಟಿಗೆ ಕಮ್ಯುನಿಟಿಗಳು ಕೂಡ ಸತ್ತು ಹೋಗ್ತವೆ. ಇವತ್ತು 2,000 ಜನಕ್ಕಿಂತ ಕಡಿಮೆ ಇರುವಂಥ ಕಮ್ಯುನಿಟಿಗಳು ಕರ್ನಾಟಕದಲ್ಲಿ 53 ಇವೆ. ಆ 53 ಕಮ್ಯುನಿಟಿಗಳು ಕೂಡ ಈ ಆಧುನಿಕತೆಯ ಹೊಡೆತಕ್ಕೆ ಸಿಕ್ಕಿ ಮುಂದಿನ 30-40 ವರ್ಷದಲ್ಲಿ ಕಾಣೆಯಾಗುವಂಥ ಸಂದರ್ಭದಲ್ಲಿ ನಾವಿರುವಾಗ ಈ ಭಾಷೆಗಳನ್ನು ಉಳಿಸುವ ಬಗೆಗೆ, ಈ ಭಾಷೆಗಳಲ್ಲಿ ಕಾರ್ಯಕ್ರಮವನ್ನು ನಡೆಸುವುದರ ಬಗೆಗೆ, ಈ ಭಾಷೆಗಳನ್ನು ಉಳಿಸಿ ಬೆಳೆಸಿ ಭಾರತೀಯ ಸಂಸ್ಕೃತಿಯನ್ನು ಅರಳಿಸುವ ಬಗೆಗೆ ನಾವೆಲ್ಲರೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ನಾನು ನನ್ನ ಪ್ರಾಮಾಣಿಕವಾದ ಕಳಕಳಿಯನ್ನು ನಿಮ್ಮೊಡನೆ ಹಂಚಿಕೊಂಡು ಒಂದು ರೂಪಕದ ಮೂಲಕ, ಒಂದು ರೂಪಕವನ್ನು ಹೇಳಿ, ಮೆಟಾಫರ್ ಅಂತ ಹೇಳ್ತೀವಲ್ಲ, ಅಥವಾ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ಕೂಡ ರಂಗೋಲಿ ಗೊತ್ತು. ರಂಗೋಲಿ ತಮಿಳಿನಲ್ಲಿ ಕೋಲಂ ಅಂತವೆ, ನಾವು ಕನ್ನಡದಲ್ಲಿ ಮಲಯಾಳದಲ್ಲಿ ರಂಗೋಲಿ ಅಂತವೆ. ರಂಗೋಲಿ ಭಾಳ ಚಂದ ಮಾಡಿ ಹಾಕ್ತಾರೆ. ನಮ್ಮ ಮನೆ ಅಂಗಳದಲ್ಲಿ ಹಾಕ್ತಾರೆ, ಶಾಲೆಗಳಲ್ಲಿ ಹಾಕ್ತಾರೆ, ಅಥವಾ ದೇವಸ್ಥಾನಗಳಲ್ಲಿ ಹಾಕ್ತಾರೆ, ಎಲ್ಲಿ ಬೇಕಾದರೂ ಹಾಕ್ಬೋದು. ಯಾಕಂದರೆ ಬಣ್ಣಗಳ ರಂಗೋಲಿ. ಆ ರಂಗೋಲಿ ವೃತ್ತಾಕಾರವಾಗಿರ್ತದೆ, ಅದರಲ್ಲಿ ಅನೇಕ ಬಣ್ಣಗಳಿರ್ತವೆ. ಒಂದು ರಂಗೋಲಿಯಲ್ಲಿ ಹೆಚ್ಚು ಬಣ್ಣಗಳು ಇದ್ದಷ್ಟು ರಂಗೋಲಿ ಚಂದ. ಆ ರಂಗೋಲಿಯ ಬಣ್ಣಗಳನ್ನೆಲ್ಲ ತೆಗೆದು ಕೇವಲ ಒಂದು ಬಣ್ಣದ ರಂಗೋಲಿ ಯಾರಾದರೂ ಹಾಕಿದರೆ ನೀವು ಹೇಳ್ತೇವೆ, ಏನಪ್ಪ ಇದು ರಂಗೋಲಿ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಭಾರತವೆಂಬುದು ಬಣ್ಣಗಳ ರಂಗೋಲಿ ಅಂಥ ದೇಶ. ಇಲ್ಲಿ ಅನೇಕ ಭಾಷೆಗಳಿವೆ, ಅನೇಕ ಸಂಸ್ಕೃತಿಗಳಿವೆ.
ಎಲ್ಲರೂ ಭಾರತ ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಿದ್ದಾರೆ. ಅವರು ಎಲ್ಲರೂ ಕೂಡ ಬಣ್ಣ ಬಣ್ಣದ ರಂಗೋಲಿಯ ವಿವಿಧ ಬಣ್ಣಗಳು. ಇದರಲ್ಲಿ ಈ ರಂಗೋಲಿಯಿಂದ ಒಂದು ಬಣ್ಣ ತೆಗೆದರೂ ಕೂಡ ಭಾರತ ಅಷ್ಟರ ಮಟ್ಟಿಗೆ ವೀಕ್ ಆಗ್ತದೆ. ಆದ್ದರಿಂದ ನೀವು ರಂಗೋಲಿಯ ಯಾವ ಬಣ್ಣ ಕೂಡ ನಾಶ ಆಗದಂಥ ಎಚ್ಚರವನ್ನು ಇಟ್ಟುಕೊಂಡು, ಭಾಷೆಯನ್ನು ಉಳಿಸಿಕೊಂಡು, ಸಂಸ್ಕೃತಿಯನ್ನು ಬೆಳೆಸಿಕೊಂಡು ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಇಂಥ ಕಾರ್ಯಕ್ರಮಗಳು ನಿಜವಾಗಲೂ ಅದಕ್ಕೆ ಸಹಾಯ ಮಾಡ್ತವೆ. ಚಿಕ್ಕ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಖಂಡಿತ ಸಹಾಯ ಮಾಡ್ತವೆ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.